ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು ಇವತ್ತು ಪೊಲೀಸ್ ಇಲಾಖೆಯಿಂದ ಒಂದು ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಒಂದು ಅಪ್ಡೇಟ್ ಬಂದಿದೆ. ನಾವು ನೋಡ್ಬೋದು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಒಂದು ನೇರ ನೇಮಕಾತಿ ಹುದ್ದೆಗಳನ್ನು ಒಂದು ಏನಪ್ಪಾ ಅಂದ್ರೆ ಭರ್ತಿ ಮಾಡುವ ಕುರಿತು ಒಂದು ಅಪ್ಡೇಟ್ ಬಂದಿದೆ. ನೋಡ್ಬೋದು ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಈಗಾಗಲೇ ಅನುಮತಿ ನೀಡಿದ್ದು, ಸದರಿ ಹುದ್ದೆಗಳನ್ನು ನಗರ ಜಿಲ್ಲಾ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹಂಚಿಕೆಯಾಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ಏನ್ ಮಾಡಿದ್ರು ಇವರು ನಿರ್ದೇಶಿಸಲಾಗಿತ್ತು. ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ಅಂದ್ರೆ ರೋಸ್ಟರ್ ನಿಯಮವನ್ನು ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸಲಾಗಿರುತ್ತದೆ. ನೋಡಬಹುದು ಹುದ್ದೆಗಳು ಎಷ್ಟದವು ಟೋಟಲ್ ಆಗಿರ್ತಕ್ಕಂಥ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಆಗಿರ್ಬೋದು ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಎಷ್ಟದವು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ. ನಾವು ನೋಡೋಣ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ DSI ಕ್ರಮ ಸಂಖ್ಯೆ 1 ಇಲ್ಲಿ ಕರ್ನಾಟಕ ವಿಭಾಗದಲ್ಲಿ 5 ಹುದ್ದೆಗಳು ಖಾಲಿವೆ ಮತ್ತು ಕಲ್ಯಾಣ ಕರ್ನಾಟಕೇತರ 15 ಹುದ್ದೆಗಳು. ಟೋಟಲ್ ಎಷ್ಟಪ್ಪ ಅಂದ್ರೆ DSI ಹುದ್ದೆಗಳು 20 ಹುದ್ದೆಗಳು ಏನದಪ್ಪ ಅಂದ್ರೆ ಖಾಲಿ ಹುದ್ದೆಗಳು. ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ACP ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 675 ಮತ್ತು ಕಲ್ಯಾಣ ಕರ್ನಾಟಕೇತರ ಅಂದ್ರೆ ನಾನ್ HK 1650 ಹುದ್ದೆಗಳು ಖಾಲಿ ಇವೆ. ಮತ್ತು ನಗರ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಸಿವಿಲ್ HK ವಿಭಾಗಕ್ಕೆ 610 ಮತ್ತು ನಾನ್ HK 3500 ಹುದ್ದೆಗಳು. ಟೋಟಲ್ ಎಷ್ಟಪ್ಪ ಅಂದ್ರೆ 4110 ಹುದ್ದೆಗಳು ಟೋಟಲ್ ಆಗಿವೆ. ಮತ್ತು ನೋಡ್ಬೋದು ಸ್ಟೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ KSRP ಹುದ್ದೆಗಳು HK ವಿಭಾಗಕ್ಕೆ 532 ಮತ್ತು ನಾನ್ HK 1500 ಹುದ್ದೆಗಳು ಅದಾವು. ಮತ್ತು ಟೋಟಲ್ 2032 ಹುದ್ದೆಗಳು ಟೋಟಲ್ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ISF ಹುದ್ದೆಗಳು ಎಷ್ಟಪ್ಪ ಅದಾವ ಎಂಬುದಾದ್ರೆ HK ವಿಭಾಗಕ್ಕೆ 364 ಮಾತ್ರ ಹುದ್ದೆಗಳಿದಾವೆ. ಇಲ್ಲಿ ನಾನ್ HK ಹುದ್ದೆಗಳು ಇಲ್ಲ. ಹಾಗಾಗಿ ಟೋಟಲ್ ಇವು ಕೂಡ 364 ಹುದ್ದೆಗಳು. ನೋಡ್ಬೋದು ಯಾರ್ಯಾರು PC ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಯಾರ್ಯಾರು ಓದ್ತಿದ್ರು ಇವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ಎಫೆಕ್ಟಿವ್ ಆಗಿರ್ತಕ್ಕಂಥ ಸ್ಟಡಿ ಮಾಡಬೇಕು. ಇವು ನೆಕ್ಸ್ಟ್ ನೋಟಿಫಿಕೇಶನ್ ಆಗುವ ಏನಪ್ಪಾ ಅಂದ್ರೆ ಸಾಧ್ಯತೆ ಇದೆ. ಅಂದ್ರೆ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತವೆ. ಈ ಟೋಟಲ್ ಇವು ಕ್ವಾಲಿಫಿಕೇಶನ್ ಏನದವಪ್ಪ ನೋಡ್ಬೋದು. ಇವು DSI ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಡಿಗ್ರಿಗೆ ಆಗಿರ್ಬೋದು, ಉಳಿದವಕ್ಕಿಂತ PUC ಮತ್ತು SSLCಗೆ ಸಂಬಂಧ ಆಗಿರ್ತಕ್ಕಂಥ ಕ್ವಾಲಿಫೈ ಇರುತ್ತೆ. ನೋಡ್ಬೋದು ಯಾರ್ಯಾರು ಪೊಲೀಸ್ಗೆ ಓದ್ತಿದ್ರು ಎಲ್ಲ ವಿದ್ಯಾರ್ಥಿಗಳು ತಾವು ಏನಪ್ಪಾ ಅಂದ್ರೆ ಸತತವಾಗಿ ಕಂಟಿನ್ಯೂ ನಿಮ್ಮ ಸ್ಟಡಿ ಕಂಟಿನ್ಯೂ ಮಾಡಿ. ಇವು ನೋಟಿಫಿಕೇಶನ್ ಆಗ್ತವೆ. ಹಾಗಾಗಿ ನಿಮ್ಮ ಅಧ್ಯಯನ ಒಂದು ಸ್ವಲ್ಪ ಚುರುಕುಗೊಳಿಸಿ ಸ್ಟಡಿ ಮಾಡಬೇಕಾಗುತ್ತದೆ. ನಾವು ನೋಡ್ಬೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಂದ್ರೆ ಪೊಲೀಸ್ ಸಂಬಂಧಪಟ್ಟಾಗಿರ್ತಕ್ಕಂತಹ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಮಾಹಿತಿಯನ್ನು ಈ ನಮ್ಮ ಚಾನಲ್ ಅಂದ್ರೆ ಕನ್ನಡ 49 ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಯಾರ್ಯಾರು ಅಭ್ಯರ್ಥಿಗಳಿದ್ರು ಈ ಚಾನಲ್ ಅನ್ನು ಸದುಪಯೋಗ ಮಾಡಿಕೊಳ್ಳಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಾಮೆಂಟ್ಗಳನ್ನು ಮಾಡುವುದರ ಮೂಲಕ ಏನ್ ಮಾಡಿಪ್ಪ ಅಂದ್ರೆ ಈ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇದು ಸಂಬಂಧಪಟ್ಟಾಗಿರ್ತಕ್ಕಂಥ ಅಂದ್ರೆ PC ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಶನ್ ಹಾಕ್ತೀನಿ. ಹಾಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.